ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ನಾನು GDS ಪೋಸ್ಟ್ಗೆ ಅಪ್ಲಿಕೇಶನ್ ಹೇಗೆ ಅಪ್ಲೈ ಮಾಡೋದಂತ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಇಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಲ್ವ, ಆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅಲ್ವಾ, ಆ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಈಗ ನೀವು ನಿಧಾನಕ್ಕೆ ಈ ರೀತಿ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಡೇಟ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಅದೇ ಹಾಗೆ ಸ್ಕ್ರಾಲ್ ಮಾಡ್ಕೊಬಂದರೆ ಇಲ್ಲಿ ಕ್ಲಿಕ್ ಹಿಯರ್ ಟು ಸಬ್ಮಿಟ್ ಆರ್ ರಿಜಿಸ್ಟರ್ ಅಂತಿದೆ ಅಲ್ವಾ, ಅಲ್ಲಿ ನೀವು ಫಸ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಆಲ್ರೆಡಿ ರಿಜಿಸ್ಟರ್ ಆಗಿದ್ದರೆ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ನಾನು ರಿಜಿಸ್ಟರ್ ಹೇಗಾಗೋದು ಅಂತ ಸಹ ನೋಡಿಸ್ತಿದ್ದೀನಿ ಸ್ನೇಹಿತರೆ. ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂತ ಇರುತ್ತಲ್ವ, ಇಲ್ಲಿ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ನಿಮ್ಮದು ಮೊಬೈಲ್ ನಂಬರ್ ಮತ್ತು ಇಮೇಲ್ ಅಡ್ರೆಸ್ ಎರಡು ಹಾಕಿ ಅದಕ್ಕೆ OTP ಬರುತ್ತೆ. ಆ OTP ನೀವು ಇಲ್ಲಿ ಹಾಕಿದ್ರೆ ನಿಮಗೆ ಸಕ್ಸಸ್ಫುಲಿ ಆಗುತ್ತೆ. ನೆಕ್ಸ್ಟು ನಿಮಗೆ ಡೀಟೇಲ್ಸ್ ಅನ್ನೋದು ಇರುತ್ತೆ. ಡೀಟೇಲ್ಸಲ್ಲಿ ಅಪ್ಲಿಕೆಂಟ್ಸ್ ನೇಮ್, ಡೇಟ್ ಆಫ್ ಬರ್ತ್, ಫಾದರ್ಸ್ ನೇಮ್, ಮದರ್ಸ್ ನೇಮ್ ಮತ್ತು ಸೆಲೆಕ್ಟ್ ಜೆಂಡರ್ ಮತ್ತು ನಿಮ್ಮದು ಯಾವ ಕ್ಯಾಟಗರಿ ಅಂತ ಎಲ್ಲ ಕ್ಲಿಯರಾಗಿ ಹಾಕಿ ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು ಸಬ್ಮಿಟ್ ಮಾಡಿದ ಕೂಡಲೇ ನಿಮಗೆ ಈ ರೀತಿ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಹಾಗೆ ನಿಮಗೊಂದು ID ಅನ್ನೋದು ಸಿಗುತ್ತೆ. ಪ್ಲೀಸ್ ಕೀಪ್ ದಿಸ್ ನಂಬರ್ ಸೇವ್ ಫಾರ್ ಫ್ಯೂಚರ್ ಲಾಗಿನ್ ಅಂತ ಹೇಳಿದ್ದಾರೆ. ಈ IDನ ನೀವು ಕಾಪಿ ಮಾಡಿ ಪೇಸ್ಟ್ ಮಾಡಿ ಇಟ್ಕೋಬೇಕಾಗುತ್ತೆ, ಇಲ್ಲ ನೋಟ್ ಡೌನ್ ಆದರೂ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈಗ ನಾವು ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅಪ್ಲೈ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಲಾಗಿನ್ ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ನೀವು ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ. ನಿಮಗೆ ಅವರು ಓನ್ಲಿ 5 ಅಟೆಂಪ್ಟ್ಸ್ ಮಾತ್ರ ಸಿಕ್ಕಿರುತ್ತೆ. 5 ಅಟೆಂಪ್ಟ್ಸಲ್ಲಿ ನೀವು ಲಾಗಿನ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಲಾಗಿನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ರಿಜಿಸ್ಟರ್ ಯೂಸರ್ ID ಮತ್ತು ಪಾಸ್ವರ್ಡ್ ಅಂತ ಇರುತ್ತಲ್ವ, ಅಲ್ಲಿ ನಿಮ್ಮ ID ಆಗಬೇಕಾಗುತ್ತೆ. ನೆಕ್ಸ್ಟ್ ನೀವು ಪಾಸ್ವರ್ಡ್ ಅನ್ನೋದು ಆಗಬೇಕಾಗುತ್ತೆ. ಎರಡು ಕರೆಕ್ಟಾಗಿ ಹಾಕಿದ್ರೆ ನೀವು ಲಾಗಿನ್ ಆಗ್ಬೋದು. ಈ ಜಾಬ್ಗೆ ಅಪ್ಲಿಕೇಶನ್ ಅನ್ನೋದು ಹಾಕ್ಬೋದಾಗುತ್ತೆ. ಓನ್ಲಿ 5 ಅಟೆಂಪ್ಟ್ಸ್ ಮಾತ್ರ ಇರುತ್ತೆ. ನೀವು 5 ಅಟೆಂಪ್ಟ್ಸ್ ಸಹ ಅನ್ಸಕ್ಸಸ್ಫುಲ್ ಆದರೆ ಅದು ಮತ್ತೆ ನೀವು ಇನ್ನೊಮ್ಮೆ ಹೊಸದಾಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸೊ ಆದಷ್ಟು ಸೇಫಾಗಿ ಇಟ್ಕೊಳ್ಳಿ. ನೀವು ರಿಜಿಸ್ಟರ್ ಆಗಿದ ಕೂಡಲೇ ನಿಮಗೆ ರಿಜಿಸ್ಟ್ರೇಷನ್ ಮತ್ತು ಪಾಸ್ವರ್ಡ್ ಅನ್ನೋದು ನಿಮಗೆ ಫೋನ್ ನಂಬರ್ಗೆ ಬರುತ್ತೆ. ಅದನ್ನು ನೀವು ಇಲ್ಲಿ ಆಗಬೇಕಾಗುತ್ತೆ ಸ್ನೇಹಿತರೆ. ಓಕೆ, ಈ ರೀತಿ ನಾವು ಲಾಗಿನ್ ಆದಮೇಲೆ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಅನ್ನೋದು ಓಪನ್ ಆಗಿದೆ. ಅಪ್ಲೈ ಅಂತ ಕೊಟ್ಟಿದ್ದಾರಲ್ವ, ಅದು ಸೇಮ್ ಇದೇ ಪೇಜ್ ನಿಮಗೆ ಓಪನ್ ಆಗಿದೆ. ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ಇಲ್ಲಿ ನಿಮಗೆ ಅಪ್ಲೈ ಆನ್ಲೈನ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೆಲೆಕ್ಟ್ ನೋಟಿಫಿಕೇಷನ್ ಅಂತಿದೆ ಅಲ್ವಾ, ಇಲ್ಲಿ ನೀವು ಫಸ್ಟ್ ಒಂದು ಬರುತ್ತೆ ಗ್ರಾಮೀಣ್ ಡಕ್ ಸೇವಕ್ ಆನ್ಲೈನ್ ಎಂಗೇಜ್ಮೆಂಟ್ ಅಂತ, ಅದನ್ನು ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ಅದು ಕ್ಲಿಕ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ಈ ಅಪ್ಲಿಕೇಶನ್ ಫಾರ್ಮ್ ಅಪ್ಲೈ ಮಾಡೋಕ್ಕೆ ನಿಮಗೆ 4 ಸ್ಟೆಪ್ಸ್ ಅನ್ನೋದು ಇರುತ್ತೆ. ಪರ್ಸ್ನಲ್ ಡೀಟೇಲ್ಸ್, ಎಜುಕೇಷನಲ್ ಡೀಟೇಲ್ಸ್, ಪೋಸ್ಟ್ ಪ್ರಿಫರೆನ್ಸ್ ಮತ್ತು ಫೋಟೋ ಆ್ಯಂಡ್ ಸಿಗ್ನೇಚರ್ ಸಬ್ಮಿಷನ್ ಇರುತ್ತೆ. ಫಸ್ಟು ಬೇಸಿಕ್ ಡೀಟೇಲ್ಸ್ ಏನಾದರೂ ನೋಡಿದ್ರೆ ನೀವು ಅದೇ ಆಲ್ರೆಡಿ ಆಟೋಮೆಟಿಕ್ ಫಿಲ್ ಆಗಿರುತ್ತೆ. ನಾವು ರಿಜಿಸ್ಟರ್ ಫಾರ್ಮಲ್ಲಿ ಅಪ್ಲೈ ಮಾಡಿರ್ತೀವಲ್ಲ, ಸೇಮ್ ಡೀಟೇಲ್ಸಲ್ಲಿ ಆಲ್ರೆಡಿ ಅಪ್ಡೇಟ್ ಆಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟು ಅದರ್ ಡೀಟೇಲ್ಸ್ಗೆ ಬಂದರೆ ಇಲ್ಲಿ ನಿಮ್ಮದು ಸೆಲೆಕ್ಟ್ ಯುವರ್ ಮ್ಯಾರಿಟಲ್ ಸ್ಟೇಟಸ್ ಅಂತಿದೆ ಅಲ್ವಾ, ಅಲ್ಲಿ ನೀವು ಮ್ಯಾರಿಡ ಸಿಂಗಲ್ ಅಂತ ಆಗಬೇಕಾಗುತ್ತೆ. PWBDಗೆ ನೋ ಅಂತ ಸೆಲೆಕ್ಟ್ ಮಾಡಿ. ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಬಂದುಬಿಟ್ಟು ನೀವು ಏನಾದರೂ ಮುಂಚಿತವಾಗಿ ಗೌರ್ಮೆಂಟ್ ಜಾಬ್ ಏನಾದರೂ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ, ಇಲ್ಲ ಅಂತ ನೋ ಅಂತ ಹಾಕಿ ಸ್ನೇಹಿತರೆ. ಮತ್ತು ಕೆಳಗಡೆಗೆ ಬಂದರೆ ಅಡ್ರೆಸ್ ಡೀಟೇಲ್ಸ್ ಅಂತಿರುತ್ತೆ. ಅಡ್ರೆಸ್ ಡೀಟೇಲ್ಸಲ್ಲಿ ನಿಮಗೆ ಟೂ ಟೈಪ್ಸ್ ಇರುತ್ತೆ ಸ್ನೇಹಿತರೆ. ಪ್ರೆಸೆಂಟ್ ಅಡ್ರೆಸ್ ಒಂದು, ಪರ್ಮನೆಂಟ್ ಅಡ್ರೆಸ್ ಅಂತ ಒಂದು. ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಆಗಿದ್ದರೆ ಪ್ರೆಸೆಂಟ್ ಅಡ್ರೆಸ್ನ ಕ್ಲಿಕ್ ಮಾಡಿ, ಇಲ್ಲಿ ಸೇಮ್ ಆ್ಯಸ್ ಪ್ರೆಸೆಂಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಎರಡು ಸಹ ಸಬ್ಮಿಟ್ ಆಗುತ್ತೆ. ಇಲ್ಲ ಪರ್ಮನೆಂಟ್ ಅಡ್ರೆಸ್ಸೇ ಬೇರೆ, ಪ್ರೆಸೆಂಟ್ ಅಡ್ರೆಸ್ಸೇ ಬೇರೆ ಅಂತಂದರೆ ನೀವು ಇಂಡಿವಿಜುವಲ್ ಆಗಿ ಟೈಪ್ ಮಾಡಿ ಇಲ್ಲಿ ಕೆಳಗಡೆ ಸಬ್ಮಿಟ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ಸೇವ್ ನೆಕ್ಸ್ಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ನೆಕ್ಸ್ಟ್ ಪೇಜ್ಗೆ ಅದು ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಪರ್ಸ್ನಲ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಮತ್ತು ಇಲ್ಲಿ ನೋಡ್ಬೋದು ನೀವು ಪರ್ಸ್ನಲ್ ಡೀಟೇಲ್ಸ್ ಕಂಪ್ಲೀಟೆಡ್ ಅಂತ ಬಂದಿದೆ. ಎಜುಕೇಷನಲ್ ಡೀಟೇಲ್ಸ್ ಅನ್ನೋದು ಇವಾಗ ನಾವು ಆಗಬೇಕಾಗುತ್ತೆ. ಇನ್ ಪ್ರೋಗ್ರೆಸ್ ಈ ಥರ ಎಜುಕೇಷನಲ್ ಡೀಟೇಲ್ಸನ್ನ ಸ್ಕ್ರಾಲ್ ಮಾಡಿದ್ರೆ ನಿಮಗೆ ಇಲ್ಲಿ ಕೆಲವೊಂದು ಆಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಯಾವ ಸರ್ಕಲ್ ನೀವು ಕರ್ನಾಟಕನ ಯಾವುದು ಅಂತ ಕೊಟ್ಟಿರ್ತಾರೆ ಸ್ಟೇಟು, ಕರ್ನಾಟಕ ಸರ್ಕಲ್ ಅಂತ ಹೊಡೀರಿ. ಮತ್ತು ಸೆಲೆಕ್ಟ್ ಬೋರ್ಡ್ ಅಂತಿದೆ, ನೀವು ಯಾವ ಇಯರ್ ಪಾಸ್ಡ್ ಔಟ್ ಆಗಿರ್ತೀರಾ SSLC ಅನ್ನೋದು ನೀವು ಇಲ್ಲಿ ಹಾಕಬೇಕಾಗುತ್ತೆ ಸ್ನೇಹಿತರೆ. ನಾನಿಲ್ಲಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡ್ ಅಂತ 1994 to 2014 ಅಂತಿದೆ. ನಾವಿಲ್ಲಿ 2014ಇಂದ ಮತ್ತು 2024 ಅನ್ನೋದು ಸೆಲೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಹೊತ್ತು ಟೈಮ್ ತೊಗೊಂಡು ಮತ್ತೆ ನಿಮಗೆ ಸಬ್ಜೆಕ್ಟ್ಸ್ ಅನ್ನೋದು ಓಪನ್ ಆಗುತ್ತೆ.
ಇಯರ್ ಆಫ್ ಪಾಸಿಂಗ್ ಯಾವುದು ಅಂತೆಲ್ಲ ಕೇಳ್ತಾರೆ. ಯಾವ ಇಯರ್ ಪಾಸ್ಡ್ ಔಟ್ ಆಗಿದ್ದರೆ ಅದನ್ನು ಹಾಕಿ, ಮತ್ತು ಮೆಮೊ ನಂಬರ್ ಕೇಳ್ತಿದ್ದಾರೆ, ಅಂದರೆ ನಿಮ್ಮ ರಿಜಿಸ್ಟರ್ ನಂಬರ್ ಕೇಳ್ತಿದ್ದಾರೆ, ಅದನ್ನು ಸಹ ನೀವು ಹಾಕಿ ಸ್ನೇಹಿತರೆ. ನಿಮ್ಮ ಹಾಲ್ ಟಿಕೆಟಲ್ಲಿ ಇರುತ್ತಲ್ವ ಅದೇ ಸೇಮ್ ನಂಬರ್ ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಸಬ್ಜೆಕ್ಟ್ಸ್ ಅನ್ನೋದು ಓಪನ್ ಆಗಿದೆ. ಸಬ್ಜೆಕ್ಟ್ಸ್ ಪಕ್ಕದಲ್ಲಿ ಎಂಟರ್ ಮಾರ್ಕ್ಸ್ ಅಂತಿದೆ, ಅಂದರೆ ನೀವು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಮಾರ್ಕ್ಸ್ ತೆಗ್ದಿದ್ದೀರಾ ಅಂತ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಫಸ್ಟ್ ನಿಮಗೆ ಸೈನ್ಸ್ ಅಂತ ಕೊಟ್ಟಿದ್ದಾರೆ ಅಲ್ವಾ, ಸೈನ್ಸಲ್ಲಿ ನೀವು ಎಷ್ಟು ಸೆಕ್ಯೂರ್ ಮಾಡಿದ್ರಿ ಅಂತ ಹಾಕಬೇಕಾಗುತ್ತೆ. ನಾನಿಲ್ಲಿ 75 ಅಂತ ಹಾಕಿದ್ದೀನಿ. ಚೂಸ್ ಸಬ್ಜೆಕ್ಟ್, ಫಸ್ಟ್ ಸಬ್ಜೆಕ್ಟ್ ಯಾವುದು, ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಅಂತ ಇಲ್ಲಿ ಕೇಳಿದ್ದಾರೆ ಸ್ನೇಹಿತರೆ. ನಿಮ್ಮದು ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಆಗಿದ್ದರೆ ಅದನ್ನು ಹಾಕಿ. ನಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆಗಿತ್ತು, ಸೊ ನಾನಿಲ್ಲಿ ಕನ್ನಡ ಅಂತ ಹಾಕಿದ್ದೀನಿ. ಮತ್ತು ಮಾರ್ಕ್ಸ್ ಎಷ್ಟು ತೆಗೆದಿದ್ರಿ ನೀವು ಅನ್ನೋದು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಮತ್ತು ಮ್ಯಾಕ್ಸಲ್ಲಿ ನೀವು ಎಷ್ಟು ಸೆಕ್ಯೂರ್ ಮಾಡಿದ್ದೀರಾ ಮಾರ್ಕ್ಸ್ ಅನ್ನೋದು ಸಬ್ಮಿಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಹಾಗೆ ಕೆಳಗಡೆ ಬಂದರೆ ಸೋಷಿಯಲ್, ಹಿಂದಿ ಮತ್ತು ಸೈನ್ಸ್ ಎಲ್ಲ ಇರುತ್ತೆ, ಅದನ್ನು ಸಹ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಯಾವುದೋ ಒಂದು ಇಲ್ಲಿ ನಾನು ಒಂದು ಇರಲಿ ಅಂತ 55, 66, 76 ಅಂತ ಹಾಕ್ತಿದ್ದೀನಿ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಏನು ಸ್ಕೋರ್ ಮಾಡಿರ್ತೀರೋ ಎಕ್ಸಾಕ್ಟ್ ಮಾರ್ಕ್ಸ್ ನೀವು ಇಲ್ಲಿ ಸೇವ್ ಮಾಡಬೇಕಾಗುತ್ತೆ. ಸೋಷಿಯಲ್ ಸೈನ್ಸಲ್ಲಿ 76 ಅಂತ ಹಾಕಿದ್ದೀನಿ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳ್ತಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ನಮ್ಮದು ಇಂಗ್ಲೀಷ್ ಆಗಿತ್ತು, ಸೊ ನಾನು ಇಲ್ಲಿ ಇಂಗ್ಲೀಷ್ ಅಂತ ಮೆನ್ಷನ್ ಮಾಡಿದ್ದೀನಿ. ಮತ್ತು ನೆಕ್ಸ್ಟು ಥರ್ಡ್ ಲ್ಯಾಂಗ್ವೇಜ್ ಯಾವುದು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಅಲ್ವಾ, ಸೊ ನಾನಿಲ್ಲಿ ಹಿಂದಿ ಅಂತ ಹಾಕಿ ಮತ್ತು ಅದರಲ್ಲಿ ಸೆಕ್ಯೂರ್ ಆಗಿರುವ ಮಾರ್ಕ್ಸ್ನ ಇಲ್ಲಿ ಸಬ್ಮಿಟ್ ಮಾಡ್ತಿದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು CGPA ಸ್ಕೋರ್ ಅಂತಿದೆ. ನಿಮಗೇನಾದರೂ CGPA ಸ್ಕೋರ್ ಏನಾದರೂ ಇದ್ದರೆ ಅದನ್ನು ನೀವು ಮೆನ್ಷನ್ ಮಾಡ್ಬೋದು, ಇಲ್ಲ ಅಂದರೆ ನೋ ಅಂತ ಹಾಕಿದ್ರು ಸಾಕು ಸ್ನೇಹಿತರೆ. ನೀವು ಈ ಲ್ಯಾಂಗ್ವೇಜಸ್ ಬಿಟ್ಟು ಬೇರೆ ಲ್ಯಾಂಗ್ವೇಜಸ್ ಏನಾದರೂ ಸ್ಟಡಿ ಮಾಡಿದ್ರಾ ಅಂತ ಕೇಳ್ತಿದ್ದಾರೆ. ಎಸ್ ಆರ್ ನೋ ಅಂತ ಹಾಕಿ ಅಷ್ಟೇ. ಎಜುಕೇಷನಲ್ ಡೀಟೇಲ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇಲ್ಲಿ ಪೋಸ್ಟ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಇದು ಬಂದುಬಿಟ್ಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ನಮಗೆ ಜಾಬ್ ಆಗೋದು ಅಲ್ಲೇ ಆಗಿರುತ್ತೆ. ಸೊ ಗೈಸ್ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡಿ. ನಿಮ್ಮದು ಯಾವ ಲೊಕೇಶನ್, ಯಾವ ಡಿವಿಷನ್, ಯಾವ ಸರ್ಕಲ್ ಅನ್ನೋದೆಲ್ಲ ಕ್ಲಿಯರಾಗಿ ನೋಡಿಕೊಂಡು ನೀವು ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಫಸ್ಟು ಸೆಲೆಕ್ಟ್ ಸರ್ಕಲ್ ಅಂತಿದೆ ಅಲ್ವಾ, ಈ ಸೆಲೆಕ್ಟ್ ಸರ್ಕಲ್ ಹತ್ರ ನೀವು ಕರ್ನಾಟಕ ಸರ್ಕಲ್ ಅಂತ ಕ್ಲಿಕ್ ಮಾಡಿ, ಅದು ಓಕೆ ಆಗುತ್ತೆ. ಮತ್ತು ಡಿವಿಷನ್ ಕೇಳ್ತಿದ್ದಾರೆ, ಸೆಲೆಕ್ಟ್ ಡಿವಿಷನ್ ಯಾವುದು ಅಂತ. ಇದು ಬಂದುಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಡಿವಿಷನ್ ಯಾವುದು ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಬೆಂಗಳೂರು ಡಿವಿಷನ, ಸೌತ್, ವೆಸ್ಟ್, ಬಾಗಲಕೋಟೆನ, ಬೆಂಗಳೂರು ಈಸ್ಟ್ ಡಿವಿಷನ್ನ ಏನು ಅಂತೆಲ್ಲ ಹಾಕಬೇಕಾಗುತ್ತೆ. ನಾನಿಲ್ಲಿ ಬೆಂಗಳೂರು ಈಸ್ಟ್ ಡಿವಿಷನ್ ಅಂತ ಹಾಕಿದ್ದೀನಿ ಸ್ನೇಹಿತರೆ. ಅದು ಹಾಕಿದ ಕೂಡಲೇ ನಿಮಗೆ ಆ ಡಿವಿಷನಲ್ಲಿ ಯಾವ ಪ್ಲೇಸಸಲ್ಲಿ ಪೋಸ್ಟ್ ಅನ್ನೋದು ಇದೆ ಅನ್ನೋದು ನಿಮಗೆ ಇಲ್ಲಿ ಸಿಗುತ್ತೆ. ಈ ರೀತಿ ಕೆಳಗಡೆಗೆ ಸ್ಕ್ರಾಲ್ ಮಾಡ್ತಾ ಬಂದರೆ ನೀವು ಇಲ್ಲಿ ನೋಡ್ಬೋದು ಆ ಡಿವಿಷನಲ್ಲಿ ಯಾವ ಪ್ಲೇಸಸಲ್ಲಿ ನಿಮಗೆ ಜಾಬ್ ಅನ್ನೋದು ಇದೆ ಅಂತ ಇಲ್ಲಿ ಕೊಟ್ಟಿರ್ತಾರೆ. ಕ್ಯಾಟಗಿರಿ ಪ್ರಕಾರ ನಿಮಗೆ ಪ್ಲೇಸಸ್ ಅನ್ನೋದು ಲೊಕೇಟ್ ಆಗಿರುತ್ತೆ ಸ್ನೇಹಿತರೆ. ನೀವು ಯಾವ ಕ್ಯಾಟಗರಿ ನೋಡಿಕೊಂಡು ಆ ಪ್ಲೇಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿ ನೀವು ನೋಡ್ಬೋದು UR ಅಂತಿದೆ, SC ಅಂತಿದೆ, ಮತ್ತು UR ಅಂತ ಇದೆ. ನಿಮ್ಮದು UR ಏನಾದರೂ OBC UR ಆಗಿದ್ದರೆ ಆ ಪ್ಲೇಸಲ್ಲಿ ಆ ಕ್ಯಾಟಗರಿಯಲ್ಲಿ ನೀವು ಒಂದು 3 ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೋಬೋದು ಸ್ನೇಹಿತರೆ. ನೀವು SC or ST ಆಗಿದ್ದರೆ ಆ ಕ್ಯಾಟಗರಿಯಲ್ಲಿ ನೀವು 3 ಪ್ಲೇಸಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಪ್ರಿಫರೆನ್ಸ್ ಆರ್ಡರ್ ಅಂತ ಕೊಟ್ಟಿದ್ದಾರಲ್ವ, ಆ ಆರ್ಡರಲ್ಲಿ ನೀವು 1, 2, 3 ಅಂತ ಮೆನ್ಷನ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಪೋಸ್ಟ್ ಪ್ರಿಫರೆನ್ಸ್ ಅನ್ನೋದು ಕಂಪ್ಲೀಟ್ ಆಗಿದೆ, ನೀವು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅಪ್ಲೋಡ್ ಫೋಟೋ ಸಿಗ್ನೇಚರ್ ಅಂತಿದೆ ಅಲ್ವಾ, ಇಲ್ಲಿ ನೀವು ಫೋಟೋ ಮತ್ತು ನಿಮ್ಮದು ಸಿಗ್ನೇಚರ್ ಅನ್ನೋದು ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಇದೆ. ಅದು ಇಮೇಜ್ ಸಹ ನಿಮಗೆ 30 KB ಆಗಿರಬೇಕು ಸ್ನೇಹಿತರೆ. ಅದನ್ನು ಸಹ ನೀವು ಕರೆಕ್ಟಾಗೆಲ್ಲ ಮಾಡಿಕೊಂಡು ನಂತರ ಫೋಟೋ ಮತ್ತು ಸಿಗ್ನೇಚರ್ ಅನ್ನೋದು ಅಪ್ಲೈ ಮಾಡಿ ಸ್ನೇಹಿತರೆ. ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ಇಮಿಡಿಯೇಟ್ ಅನ್ನೋದು ರಿಪ್ಲೈ ಕೊಡ್ತೀನಿ. ಆಫ್ಟರ್ ಅಪ್ಲೈಯಿಂಗ್ ದ ಫೋಟೋ ಆ್ಯಂಡ್ ಸಿಗ್ನೇಚರ್, ಇಲ್ಲಿ ನಿಮಗೆ ಐ ಕನ್ಫರ್ಮ್ ದಟ್ ಐ ಹ್ಯಾವ್ ರೀಡ್ ಆ್ಯಂಡ್ ಅಗ್ರಿ ಟು ದ ಅಬೌಟ್ ಡಿಕ್ಲರೇಷನ್ಸ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಅನ್ನೋದು ಸಕ್ಸಸ್ಫುಲಿ ಆಗುತ್ತೆ. ನೀವು ನಿಮ್ಮ ಅಪ್ಲಿಕೇಶನ್ನ ನೀವು ಪ್ರಿವ್ಯೂ ಅನ್ನೋದು ಮಾಡ್ಕೋಬೋದು ಸ್ನೇಹಿತರೆ. ನಿಮಗೇನಾದರೂ ತೊಂದರೆ ಮಿಸ್ಟೇಕ್ಸ್ ಏನಾದರೂ ಆಗಿದ್ದರೆ ಇಲ್ಲಿ ಎಡಿಟ್ ಅಂತಿರೋದಲ್ಲ, ಇಲ್ಲಿ ನೀವು ಮಾಡ್ಕೋಬೋದು. ಮತ್ತು ಎಡಿಟ್ ಆರ್ ಕರೆಕ್ಷನ್ ಡೇಟ್ ಅಂತ ಸಹ ಒಂದು ಡೇಟ್ ಕೊಟ್ಟಿರ್ತಾರೆ. ಆ ಡೇಟಿನ ಒಳಗಡೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸಬ್ಮಿಟ್ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದರೆ ಸಾಕು, ನೀವು ಈ ಜಾಬ್ಗೆ ಅಪ್ಲೈ ಮಾಡ್ದಂಗೆ ಆಗುತ್ತೆ. ಅಪ್ಲಿಕೇಶನ್ PDF ಜನರೇಟೆಡ್ ಸಕ್ಸಸ್ಫುಲಿ, ಯು ಕ್ಯಾನ್ ಡೌನ್ಲೋಡ್ ಫ್ರಮ್ ಯುವರ್ ಹೋಮ್ ಪೇಜ್ ಅಪ್ಲಿಕೇಶನ್ಸ್ ಅಂತ ಇರೋದಲ್ಲ, ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಫೀಸ್ ಪೇಮೆಂಟ್ ಏನಾದರೂ ಕಟ್ಟಬೇಕು ಅಂತ ಅಂದರೆ ಇಲ್ಲಿ UPI ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಬೇಕಾಗುತ್ತೆ. ಅದನ್ನು ಕ್ಲಿಕ್ ಮಾಡಿ
ಇಲ್ಲಿ ಕ್ಲಿಕ್ ಹಿಯರ್ ಟು ಪೇ ನೌ ಅಂತಿದೆ ಅಲ್ವಾ ಬ್ಲೂ ಕಲರ್, ಅದನ್ನು ನೀವು ಓಕೆ ಮಾಡಿದ್ರೆ ನೆಕ್ಸ್ಟು ನೀವು ಮನಿ ಕಟ್ಟಾದರೆ ಮನಿ ಪೇ ಮಾಡ್ಬೋದು ಸ್ನೇಹಿತರೆ. ತುಂಬ ಈಸಿ ಪ್ರೊಸೆಸ್ ಆಗಿರುತ್ತೆ. ಆರಾಮಾಗಿ ಫೋನಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಗೈಸ್.